ಸಿಂಧು ನಿಂತ್ಕೋ. ಏನು? ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಸುತ್ತಿ ಬಳಸಿ ಹೇಳೋದಾದ್ರೆ ನನಗ್ ಟೈಮ್ ಇಲ್ಲ. ಗೊತ್ತು. ನೀನು ವೀರ್ ಬಟ್ಟೆ ಯಾಕೆ ಪ್ಯಾಕ್ ಮಾಡ್ಕೋತಿದ್ದೀರಾ? ಎಲ್ಲಿಗೆ ಹೋಗೋ ಪ್ಲಾನ್? ಅನ್ಕೊಂಡೆ. ಆಮೇಲೆ ಕೋಪ ಬರ್ಸ್ಬೇಡ ಸಿಂಧು. ಅಲ್ಲ, ಕಾರಣ ಇಲ್ದೆ ಕೋಪ ಮಾಡ್ಕೊಳ್ಳೋದು ನೀನು. ಅತ್ತೇನು ನಿನ್ ರೂಮಿಗೆ ಬಂದಿದ್ರು. ನಿಜ ಹೇಳು, ಏನ್ ನಿನ್ ಪ್ಲಾನ್? ಓಹೋ, ಯಾವಾಗಿಂದ ಸಿಸಿಟಿವಿ ಕೆಲ್ಸಕ್ ನೀನ್ ಜಾಯ್ನ್ ಆಗಿದ್ದು? ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ನಾವ್ ಎಲ್ಲಿಗ್ ಬೇಕಾದ್ರೂ ಹೋಗ್ತೀವಿ. ಅದನ್ನ ನಾನ್ ನಿನಗ್ಯಾಕೆ ಹೇಳ್ಬೇಕನ್ನೋದು ಅರ್ಥ ಆಗ್ಲಿಲ್ಲ. ಜಾಸ್ತಿ ಆಡ್ಬೇಡ. ನನ್ ವೀರ್ನ ನೀನ್ ಮೋಸದಿಂದ ಕಿತ್ಕೊಂಡಿರೋದು ಅಂತ ನೆನಪಿರ್ಲಿ. ಆಮೇಲೆ ಏಯ್, ನಾನೇನ್ ಕತೆ ಹೇಳ್ತಿದ್ದೀನಾ? ಎಂತ ದರಿದ್ರ ಬದುಕೆ ನಿಂದು. ಈ ತರ ದರ್ಪದಿಂದ ಮಾತಾಡಿ ಹೀರೋಯಿನ್ ಆಗೋಕ್ ಹೊರಟಿದ್ಯಾ? ಸುಳ್ಳು ಹೇಳಿ ನಮ್ಮನೆಗ್ ಸೇರ್ಕೊಂಡು ಯಾರ್ಯಾರನೋ ಅಪ್ಪ ಅಂತ ಅನ್ಕೊಂಡ್ ಬಂದಿದ್ದಲ್ದೆ ವಿರಾಟ್ನ ನಿನ್ ಕಡೆ ಮಾಡ್ಕೊಳ್ಳೋದಿಕ್ ನೋಡ್ತಿದ್ಯಾ. ಇಷ್ಟು ದಿನ ನಿನ್ನಿಂದ ಏನಾದ್ರೂ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನನ್ನ ವಿರಾಟ್ನ ನಿನಗ್ ಬಿಟ್ಕೊಡೋ ಮಾತೇ ಇಲ್ಲ. ನನ್ ವೀರ್ನ ಒಲ್ಸ್ಕೊಳ್ಳೋದಿಕ್ಕೆ ಅದೇನ್ ಪ್ಲಾನ್ ಮಾಡ್ತೀಯೋ ಮಾಡು. ಒಬ್ಬ ಕೊಲೆಗಾರನ್ ಮಗಳ ಬಾಯಲ್ಲಿ ಬರ್ಬೇಕಾಗಿರೋ ಮಾತೇ ಇದು. ಇಶಾನಿ, ಇಷ್ಟೊಂದು ಕೋಪ ಮಾಡ್ಕೋಬೇಡ. ನನ್ನ ಮಾತಿನ ಅರ್ಥ ಪ್ರಾಣನೇ ತೆಗಿಯೋರ್ಗೆ ಸಂಬಂಧಗಳನ್ನ ಹಾಳು ಮಾಡೋದು ಕಷ್ಟನಾ ಅಂತ ಅಷ್ಟೇ. ವಿರಾಟ್ ಅವರು ನನ್ ಗಂಡ, ನಾನು ಅವ್ರ ಹೆಂಡತಿ. ನೀನ್ ಸಿಂಧು ಅಂತ ನನ್ ಮದ್ವೆಗಿಂತ ಮುಂಚೆನೆ ಹೇಳಿದ್ದಿದ್ರೆ ನಿನ್ ಮದ್ವೆನೇ ಆಗ್ತಿರ್ಲಿಲ್ಲ ಅಂತ ನೆನ್ಪಿರ್ಲಿ. ಬಹುಶಃ ವಸುಂಧರಾ ಅತ್ತೆಗ್ ಗೊತ್ತಾಗಿದ್ರೆ ಮದ್ವೆ ನಿಲ್ತಿತ್ತು, ನಿಜ. ಆದ್ರೆ ವಿರಾಟಿಗ್ ಗೊತ್ತಾಗಿದ್ರೆ ಏನೂ ಆಗ್ತಿರ್ಲಿಲ್ಲ. ಅವ್ರು ನನ್ನನ್ನ ಮದ್ವೆ ಆಗ್ತಾ ಇದ್ರು. ವಿರಾಟ್ ಹೃದಯದಲ್ಲಿ ನೀನ್ ಜಾಗ ಮಾಡ್ಕೊಂತ ಟೈಮ್ ಕೊಟ್ಟೆ. ನೀನು ವಿರಾಟ್ ಹೃದಯದಲ್ಲಿರ್ಲಿ, ಈ ಮನೇಲಿದ್ಯಾ ಅನ್ನೋ ಒಂದ್ ಕನ್ಸನ್ ಕೂಡ ಸಂಪಾದನೆ ಮಾಡ್ಕೊಳಕ್ಕಾಗ್ಲಿಲ್ಲ. ಅಂತವಳು ಈಗ ಬಂದು ನನಗ್ ವಿರಾಟ್ ಬೇಕು ಅಂತ ಹೇಳಿದ್ರೆ ನಿನಗ್ ಸಿಗೋದು ವಿರಾಟ್ ಅಲ್ಲ, ಅವ್ರ ಮಕ್ಳು. ನಿನ್ ಕೈ ಹಿಡ್ಕೊಂಡು ಆಟ ಆಡ ಬಾ ಚಿಕ್ಕಮ್ಮ ಅಂತ ಕರೀತಾರೆ. ಒಂದ್ಸಲ ಯೋಚನೆ ಮಾಡು.